ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ವಿಚಿತ್ರವಾದಂಥ ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಇಂಟೆಲಿಜೆನ್ಸ್ ಕೇವಲ ಮಾರ್ಕ್ಸಿಂದ ಮಾತ್ರ ಮೆಜರ್ ಮಾಡ್ತಾ ಇದೆ. ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ನಮ್ಮ ಮಗು ಇಂಟೆಲಿಜೆಂಟ್ ಇದೆ, ಮಾರ್ಕ್ಸ್ ಕಡಿಮೆ ತೊಗೊಂಡ್ರೆ ನಮ್ಮ ಮಗು ಇಲ್ಲಿ ದೊಡ್ಡ ಆಗಿಬಿಟ್ಟಿದ್ದಾನೆ, ನಮ್ಮ ಹುಡುಗ ಸ್ಟಡಿ ಮಾಡ್ತಾ ಇಲ್ಲ, ನಮ್ಮ ಮಗ ಸ್ವಲ್ಪ ಲೇಸಿ ಆಗಿದ್ದಾನೆ. ಸೊ ಈ ಎಲ್ಲ ವಿಷಯಗಳು ಸ್ವಲ್ಪ ಕೇರ್ಫುಲಿ ಅಬ್ಸರ್ವ್ ಮಾಡಿ ನೋಡಿ. ಮಾರ್ಕ್ಸಿಗೆ ಅತಿ ಹೆಚ್ಚು ಬೆಲೆ ಆಗಿಬಿಟ್ಟಿದೆ. ಅಂದರೆ ಮಕ್ಕಳ ಎಬಿಲಿಟಿ, ಮಕ್ಕಳ ಕ್ರಿಯೇಟಿವಿಟಿ, ಮಕ್ಕಳಲ್ಲಿ ಇರುವಂಥ ಒಂದು ಕ್ಯಾಲಿಬರನ್ನು ಯಾರೂ ಫೋಕಸ್ ಮಾಡ್ತಾ ಇಲ್ಲ. ಏನು ಮಗು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಅದು ಇಂಟೆಲಿಜೆಂಟ್, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ ಅಂದರೆ ಮಗ ದಡ್ಡಾಗ್ಬಿಟ್ಟಿದ್ದಾನೆ, ಅವನೇನು ಕೆಲಸಕ್ಕೆ ಬಾರದೇ ಇರೋನಾಗಿದ್ದಾನೆ. ಈ ಎಲ್ಲ ಕಲ್ಪನೆಗಳು ಪೇರೆಂಟ್ಸಲ್ಲಿ ಹುಟ್ಕೊಂಡ್ಬಿಟ್ಟಿದ್ದಾವೆ. ಇದಕ್ಕೆ ಕಾರಣಗಳು ಎರಡು. ಒಂದು, ಅತಿ ಹೆಚ್ಚು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಪೇರೆಂಟ್ಸ್ ಮತ್ತು ಪ್ರೈವೇಟ್ ಸ್ಕೂಲ್ಗಳು. ಅಂದರೆ ಈ ಸ್ಕೂಲ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಟೀಚರ್ ಅವ್ರ ರಿಪೋರ್ಟ್ ಕಾರ್ಡ್ ಅಥವಾ ಪ್ರೋಗ್ರೆಸ್ ಕಾರ್ಡ್ ತೋರಿಸ್ತಾರೆ. ಪೇರೆಂಟ್ಸ್ ಹೋಗಿ ಏನು ನೋಡ್ತಾರೆ, ಯಾವ ಸಬ್ಜೆಕ್ಟ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ಯಾವುದರಲ್ಲೂ ನಿಮ್ಮ ಮಗು ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತದೆ, ಯಾಕೆ ಇದರಲ್ಲಿ ಕಡಿಮೆ ಮಾರ್ಕ್ಸ್ ಅಂತ ಹೇಳ್ತೀರಾ, ಅವನು ಸರಿ ಬರ್ದಿಲ್ಲ, ಒಂದು ಡಿಫಾಲ್ಟ್ ಅವ್ರ ಹತ್ರ ಒಂದು ರೀಸನ್ ಇರ್ತದೆ. ಅಕಸ್ಮಾತ್ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೆ ಅವನು ತುಂಬ ಇಂಟೆಲಿಜೆಂಟ್ ಇದ್ದಾನೆ, ಅದರಲ್ಲಿ ಲೇಸಿ ಇದ್ದಾನೆ. ಇನ್ನೊಂದು ವಿಷಯ ಏನಂದರೆ ಅವನು ಹೋಮ್ವರ್ಕ್ ಸರಿ ಮಾಡಲ್ಲ. ಇನ್ನೊಂದು ಏನಂದರೆ ನೀವು ಮನೆಯಲ್ಲಿ ಪರ್ಸನಲ್ ಕೇರ್ ಮಾಡಬೇಕು, ಅವನು ವರ್ಕೇ ಮಾಡಲ್ಲ, ಅವ್ನು ಕ್ಲಾಸ್ ವರ್ಕ್ ಕಂಪ್ಲೀಟ್ ಇಲ್ಲ, ಹೋಮ್ವರ್ಕ್ ಕಂಪ್ಲೀಟ್ ಇಲ್ಲ, ಡಿಫಾಲ್ಟ್ಸ್ ಇದ್ದೇ ಇರ್ತದೆ. ಸೊ ಅವಾಗ ಪೇರೆಂಟ್ ಮತ್ತೆ ಹೆಕ್ಟಿಕ್ ಟೆನ್ಷನ್ ಆಗೇ ಬರ್ತಾರೆ. ನಮ್ಮ ಮಗು ಕಡಿಮೆ ಮಾರ್ಕ್ಸ್ ತೊಗೊಂಡಿದೆ, ದಡ್ಡ ಆಗಿಬಿಟ್ಟಿದ್ದಾನೆ, ನಮ್ಮ ಮಗು ಕಡಿಮೆ ಮಾರ್ಕ್ಸ್ ತೊಗೊಂಡಿದೆ. ಸೊ ಈ ಸ್ಟ್ರೆಸ್ಸಲ್ಲಿ ಪೇರೆಂಟ್ಸ್, ಸ್ಕೂಲಲ್ಲಿ ಕೂಡ ತುಂಬ ಕನ್ಸರ್ನ್ ಇರೋಂಥ, ಕಾಳಜಿ ಇರೋಂಥ ಟೀಚರ್ಸ್ ಕೂಡ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ಒಂದು ವಿಷಯ ಹೇಳ್ತೇನೆ. ನಿನ್ನೆ ಒಬ್ಬರು ಪೇರೆಂಟ್ ಕಾಲ್ ಮಾಡ್ತಾರೆ ನನಗೆ, ಸರ್ ನಾನು ಪೇರೆಂಟ್ಸ್ ಮೀಟಿಂಗ್ಗೆ ಬಂದಿದ್ದೇನೆ, ಶಾಲೆಯಲ್ಲಿ ನಮ್ಮ ಮಗು ರಿಪೋರ್ಟ್ ಕಾರ್ಡ್ ತೋರಿಸಿದೆ ಸರ್, ನನ್ನ ಮಗು 94% ಮಾಡಿದೆ. 5ನೇ ಕ್ಲಾಸ್ ಮಗು, 5th ಸ್ಟ್ಯಾಂಡರ್ಡ್ ಮಗು, ಓಕೆ, 94%. ಆ್ಯಸ್ ಅ ಟೀಚರ್ ನಾನು ಚೆನ್ನಾಗಿ ಮಾಡಿದ್ದಾನಲ್ಲ ಮೇಡಮ್, ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ, ವೆರಿ ನೈಸ್, ಹೀಗೆ ಚೆನ್ನಾಗಿ ಮಾಡಲಿ. ಸರ್ ಏನು ಸರ್ ಆ ಕಡೆಯಿಂದ ಮೇಡಮ್ ನೀವು ಕೂಡ ಹೀಗೆ ಅಂತಿದ್ದೀರಾ, ಅವ್ನು 94 ಮಾಡಿದ್ದಾನೆ ಅಂತ ನಾವು ಟೆನ್ಷನ್ ಇದ್ದೀವಿ, ನೀವು ನೋಡ್ರೆ ಏನು ಸರ್ ಕಂಗ್ರ್ಯಾಚುಲೇಷನ್ಸ್ ಅನ್ನೋದು ನೀವು ಪ್ರೇಸ್ ಮಾಡ್ತಾಯಿದ್ರೆ. ಯಾಕೆ ಮೇಡಮ್ ಏನಾಯಿತು ಅಂತ ನಾನು, ಅಲ್ಲ ಸರ್ 94 ಮಾಡಿದ್ದಾನೆ, ಅದೇ ಕಣ್ರಿ 94 ಮಾಡಿದ್ದು ಏನಾಯ್ತು ಈಗ ನಾನು, ಸರ್ ಲಾಸ್ಟ್ ಇಯರ್ 97 ಮಾಡಿದ್ದ ಸರ್, ಈಗ ಅವನು 94 ಮಾಡಿದ್ದಾನೆ, 3% ಕಡಿಮೆ ಆಗಿದ್ದಾನೆ ಸರ್, ಮತ್ತು ನೆಕ್ಸ್ಟ್ 6th ಸ್ಟ್ಯಾಂಡರ್ಡಲ್ಲಿ 92 ಬಂದರೆ ಹೇಗೆ ಸರ್? ನಾನಂದೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದೆ. ಇಲ್ಲ ಸರ್ 97 ಮಾಡಿದ್ದ, ಅಟ್ಲೀಸ್ಟ್ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅದು ತೋರಿಸ್ಬೇಕು, 2 ತಿಂಗಳಾಯ್ತು ನಿಮ್ಮ ಕ್ಲಾಸಿಗೆ ಬರ್ತಾ ಇದ್ದಾನೆ, 2 ತಿಂಗಳಲ್ಲಿ ಇನ್ನೂ 97 ಇಲ್ಲಿ ಉಲ್ಟಾ ನೀವು ಕಡಿಮೆ ಮಾಡಿಸಿದ್ರು ಸರ್, ಹೆಂಗಾದರೆ? ನಾನು ತುಂಬ ಶಾಕ್ ಆದೆ ನೋಡಿ. ಏನು ಎಕ್ಸ್ಪ್ಲೇನ್ ಮಾಡಲಿ ಅವರಿಗೆ? 94 2% ಕಡಿಮೆ ಆಗಿದೆ ಅಂದರೆ ನನಗೆ ನೋಡಿ, 5th 97 ಇದ್ದಾನೆ, 6th 98 ಹೋಗ್ತಾನೆ, ಅವನು ಡೆವಲಪ್ಮೆಂಟ್ ತೋರಿಸ್ಬೇಕು ಪೇರೆಂಟ್ಸ್ಗೆ, 7th 99, 8th 100% ರೀಚ್ ಆಗಬೇಕು ಅವನು. 10th ಎಷ್ಟು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. 10th 100% ಕ್ರಾಸ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾವೇನೋ. ಸೊ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಹೀಗಿದೆ. ಸೊ ಸಮ್ಟೈಮ್ಸ್ ನಾನು ಸ್ಪೀಚ್ಲೆಸ್ ಆಗಿಬಿಡ್ತೇನೆ. ಆ ತಾಯಿಗೆ ನಾನು ಏನು ಹೇಳೋಕ್ಕಾಗಲಿಲ್ಲ. ಆವಾಗಲೇ ಐತೆಲ್ಲ ನೋಡಿ ನಾನು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀನಿ. ಮಕ್ಕಳ ಎಬಿಲಿಟಿ ಇರ್ಬೋದು, ಮಕ್ಕಳಲ್ಲಿ ಇರುವಂಥ ಕ್ಷಮತೆಯೇ ನಾವು ಗುರುತಿಸೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲವೋ ಅನ್ನಂಗೆ ಆಗಿಬಿಟ್ಟಿದೆ. ಮೊಬೈಲ್ ಅಂದ ತಕ್ಷಣ ನಮ್ಮ ಪೇರೆಂಟ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ, ಎಲ್ಲಿ ಮೊಬೈಲ್ ನಮ್ಮ ಮಕ್ಳಿಗೆ ಕೆಡಿಸ್ಬಿಡುತ್ತೋ ಅಂತ ಹೇಳಿ. ನೋಡಿ, ನಮ್ಮ ಮಕ್ಕಳಿಗೆ ನಾವು ಏನು ಮಾಡೋ ಟೆಕ್ನಾಲಜಿಯಿಂದ ದೂರ ಇಡೋಕ್ಕಾಗಲ್ಲ, ದೂರ ಇಡಬಾರ್ದು. ನೋಡಿ, ನಮ್ಮ ಮಕ್ಕಳು ಮೊಬೈಲಲ್ಲಿ ಯಾಕೆ ಟೈಮ್ ಪಾಸ್ ಮಾಡುತ್ತೆ, ಯಾಕೆ ಟೈಮ್ ವೇಸ್ಟ್ ಮಾಡುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಪೇರೆಂಟ್ಸ್ ಅವ್ರ ಹತ್ರ ಇರೋ ಮೊಬೈಲು ತುಂಬ ಹೈ ಮೆಗಾಪಿಕ್ಸೆಲ್ ಕ್ಯಾಮ್ರಾ ತೊಗೋತೀರಾ, ಹೈಲಿ ಸ್ಮಾರ್ಟ್ ಇರ್ತದೆ, ಹೈಲಿ ಸ್ಮಾರ್ಟನು, ಅವ್ರ ಹಾರ್ಡ್ ಡಿಸ್ಕ್ ಚೆನ್ನಾಗಿರ್ತದೆ, ರ್ಯಾಮ್ ಏನೇನೋ ನೋಡ್ತೀರಾ. ಓಕೆ, ನೀವು ಏನು ಮಾಡ್ತೀರಾ ಮೊಬೈಲಲ್ಲಿ? ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್, ಕಾಮಿಡಿ ವೀಡಿಯೋಸ್, ತುಂಬ ಚೆನ್ನಾಗಿ ಸೆಲ್ಫಿ ಬರಬೇಕು, ಫೋಟೋ ಬರಬೇಕು, ವೀಡಿಯೋಸಿಗೆ ತುಂಬ ಚೆನ್ನಾಗಿ ವೀಡಿಯೋಸ್ ಕ್ಲಿಯರಾಗಿ ವೀಡಿಯೋ ಬೇಕು, ಇದೇ ಕಾನ್ಫಿಗರೇಷನ್ ನೋಡಿ ಮೊಬೈಲ್ನ ತೊಗೋತೀರಾ. ಮಾಡ್ತೀರೇನು ಅದನ್ನೇ, ಅದು ನೀವು ನೋಡೋದು ಅದೇ ಥರ ಕಾಮಿಡಿ ವೀಡಿಯೋ ಇರ್ಬೋದು, ರೀಲ್ಸ್ ನೋಡೋದೇ ಇರ್ಬೋದು. ಆ್ಯಸ್ ಅ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಓಕೆ, ವಾಟ್ಸ್ಯಾಪ್ ಇರ್ಬೋದು, ಅಥವಾ ನೀವು ಟೆಲಿಕಾಲಿಂಗಿಗೆ ಯೂಸ್ ಮಾಡ್ತೀರಾ. ಇದನ್ನು ಬಿಟ್ಟು ಬೇರೆ ಯಾವುದಕ್ಕಾದ್ರೂ ನೀವು ಫೋನ್ ಯೂಸ್ ಮಾಡ್ತೀರಾ? ಪ್ರಶ್ನೆ. ನೋಡಿ, ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುತ್ತೆ. ಸೊ ಗ್ಲೋಬಲ್ ಟೈಮ್ಸ್ ಪ್ರಕಾರ ಭಾರತದಲ್ಲಿ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಕ್ಕು ಭಾರತೀಯ ಜನರು ಅತಿ ಲೇಜಿ ಜನರು ಅಂತ ಕೂಡ ಬಂದಿದೆ. ವಿಶ್ವದಲ್ಲಿ ಅತಿ ಲೇಜಿ ಪಟ್ಟಿಯಲ್ಲಿ ನಾವು ಕೂಡ ಟಾಪ್ 10 ಇದ್ದೇವೆ. ಯಾಕೆ ಹಿಂಗೆ ಅಂದರೆ, ಒಬ್ಬ ಕೆಲಸ ಮಾಡುವ ವ್ಯಕ್ತಿ ಕೂಡ ಟೈಮ್ ಪಾಸ್ ಸುಮ್ಮನೆ ಏನು ಕೆಲಸ 2 ನಿಮಿಷ ತೆಗೆದೇ ಬಿಡೋದೆ, ಹಂಗೆ ಸ್ಕ್ರೀನ್ ಮೇಲೆ ಬೆಲ್ಲ ಆಡ್ಸ್ಕೊಂಡೇ ಬಿಡೋದು. ಇದ್ರ ವಿಷಯ ನಮ್ಮ ಕ್ವಾಲಿಟಿ ಆಫ್ ವರ್ಕ್ಗೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಚೈನಾ ನೋಡಿ ಇದೇ ಟೆಕ್ನಾಲಜಿಗೆ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಷ್ಟೋ ಮುಂದೆ ಹೋಗಿದೆ. ಯುನೈಟೆಡ್ ಸ್ಟೇಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡೆ ಆ ದೇಶ 33 ಕೋಟಿ ಜನಸಂಖ್ಯೆ ಇರುವಂಥ ದೇಶ 20 ಟ್ರಿಲಿಯನ್ಗೂ ದೊಡ್ಡ ಎಕನಾಮಿ ಇದೆ ಯುನೈಟೆಡ್ ಸ್ಟೇಟ್ಸ್. ನಾವು ಇನ್ನು 2.5, ವಿ ಆರ್ ಏಮಿಂಗ್ ಟು 5 ಟ್ರಿಲಿಯನ್ ಎಕನಾಮಿ. ಓಕೆ, ಚೈನಾ ಇಸ್ 14 to 16 ಟ್ರಿಲಿಯನ್ ಎಕನಾಮಿ. ನೋಡಿ, ಅವರ ಟೆಕ್ನಾಲಜಿನ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನೀವು ಬಿಲೀವ್ ಮಾಡಲ್ಲ, ಚೈನೀಸ್ ಸ್ಕೂಲಲ್ಲಿ ಯಾವ ಮಟ್ಟಿಗೆ ಟೆಕ್ನಾಲಜಿ ಯೂಸ್ ಮಾಡಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಅಂತ ಹೇಳಿ. ಸ್ವಲ್ಪ ಬ್ರೌಸ್ ಮಾಡಿ ನೋಡಿ. ಓಕೆ, ಸೊ ನಮ್ಮ ಮಕ್ಕಳಿಗೆ ಏನು ಮಾಡ್ಬೇಕು ಸರ್, ಇಷ್ಟೆಲ್ಲ ಪ್ರಾಬ್ಲಮ್ಸೇ ಹೇಳ್ತಾ ಇದ್ದಾರೆ, ಸೊಲ್ಯೂಷನ್ ಏನು? ಸೊ ನಮ್ಮ ಮಕ್ಕಳಿಗೆ ನೀವು ಆ್ಯಸ್ ಅ ಪೇರೆಂಟ್ಸ್ ಮೊದಲು ಸ್ಟಾಪ್ ಮಾಡೋದು, ಮಾರ್ಕ್ಸ್ ಮೇಲೆ ಅವರಿಗೆ ಮೇಜರ್ ಮಾಡಬೇಡಿ. ಮಾರ್ಕ್ಸನ್ನು
ಈ ಮ್ಯಾಥ್ಸ್ ಇಸ್ ಜಸ್ಟ್ ಅವರ ಒಂದು ಟೆಸ್ಟಲ್ಲಿ ಅವರು ನೆನ್ಪಿಟ್ಕೊಳ್ಳುವಂಥ ವಿಷಯಗಳು ಹೇಗೆ ಬರೆದಿದ್ದಾರೆ ಅನ್ನೋ ಒಂದು ವಿಷಯ ಅಷ್ಟೇ ತೋರಿಸ್ತದೆ. ಓಕೆ, ನಾಟ್ ಎಬಿಲಿಟಿ. ಏನು ಮಾಡಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಮೊದಲು ಫ್ಲೂಯೆಂಟಾಗಿ ರೀಡಿಂಗನ್ನು ಕಲಿಸ್ಬೇಕು. ಫ್ಲೂಯೆಂಟ್ ಮಗು ಯಾವುದೇ ಕನ್ನಡ ಓದಿ ಫ್ಲೂಯೆಂಟಾಗಿ ಓದಬೇಕು, ಇಂಗ್ಲೀಷ್ ಓದಲಿ ಫ್ಲೂಯೆಂಟಾಗಿ ಓದಬೇಕು, ಹಿಂದಿ ಫ್ಲೂಯೆಂಟಾಗಿ ಓದಬೇಕು, ಅಂದರೆ ಕ್ಲೀನಾಗಿ ಓದೋದು. ಎಲ್ಲಿ ಪಾಸ್, ಫುಲ್ ಸ್ಟಾಪ್ ಆಗಿ ಹೇಗೆ ಪಾಸ್ ಮಾಡಬೇಕು, ಕಾಮಾಸ್ ಬಂದಾಗ, ಎಕ್ಸ್ಕ್ಲಾಮೇಟರಿ ಸೈನ್, ಕ್ವಶನ್ ಮಾರ್ಕ್ ಬಂದಾಗ ಹೇಗೆ ರೀಡಿಂಗನ್ನು ಟ್ಯೂನಿಂಗ್ ಚೆನ್ನಾಗಿ ಓದಿರೋದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಬೇಕು. ಓದಿರೋ ವಿಷಯನ ತಮ್ಮ ಭಾಷೆಯಲ್ಲಿ, ಇಂಗ್ಲೀಷ್ ಓದಲಿ ತಮ್ಮ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಬೇಕು. ಓಕೆ, ಅದಾದ ನಂತರ ರೈಟಿಂಗ್ ಮೇಲೆ ವರ್ಕ್ ಮಾಡುವ. ಓಕೆ, ಸೊ ಮಕ್ಕಳ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ಹೆಚ್ಚಿಗೆ ಮಾಡಿ. ಮತ್ತು ಮಕ್ಕಳು ಯಾವುದೇ ವಿಷಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂದರೆ ಪ್ಲೀಸ್ ಸ್ಕೋಪ್ ಕೊಡಿ ಅಂತ ತಕ್ಷಣ ನೀವು ಆ್ಯಸ್ ಅ ಪೇರೆಂಟ್ಸ್ ಮೊಬೈಲಲ್ಲಿನೇ ಯಾವುದೋ ನಿಮಗೆ ಒಂದು ಸ್ಕಿಲ್ ಕಲಿಬೇಕಿತ್ತು. ಫಾರ್ ಎಕ್ಸಾಂಪಲ್ ಮನೇಲಿ ಕೂತ್ಕೊಂಡು ಪೇಂಟಿಂಗ್ ಕಲೀರಿ, ಪೇರೆಂಟ್ಸ್ ಕೂಡ ಕಲಿಬೇಕು ಸಮಯ ಇದ್ದಾಗ. ಓಕೆ, ಆನ್ಲೈನ್ ಸೆಷನ್ ಇಟ್ಕೊಂಡು ನೀವು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಕಲೀರಿ. ಅಥವಾ ನಿಮಗೆ ಅದು ಕಂಪ್ಯೂಟರ್ ಆಪ್ರೇಷನ್ ಹೇಗೆ, ಕಂಪ್ಯೂಟರ್ಸ್ ಹೇಗೆ ಕಲಿಬೇಕು ಅಂತ ಮನೇಲಿ ಕೂತ್ಕೊಂಡು ಕಲಿಬೇಕು. ಸೊ ಅದನ್ನು ಮನೇಲಿ ಲೇಡೀಸ್ ಕೂಡ ಹೊಸ ಅಡುಗೆ ಮಾಡೋದೇ ಆಗಲಿ, ಹೊಸ ಮನೇಲಿ ಡೆಕೋರೇಷನ್ ಮಾಡೋದಾಗಲಿ ಮೊಬೈಲಿಂದ ಕಲೀರಿ. ಓಕೆ, ನೀವು ಕಲಿಯೋದು ಶುರು ಮಾಡಿದ್ರೆ ಮಕ್ಕಳು ಅದು ಅಬ್ಸರ್ವ್ ಮಾಡುತ್ತೆ. ಮಕ್ಕಳು ಕೂಡ ನಿಮಗೆ ಫಾಲೋ ಮಾಡ್ತಾರೆ. ಮಕ್ಕಳು ಜಾಸ್ತಿ ಫಾಲೋ ಮಾಡಿದ್ರೆ ಪೇರೆಂಟ್ಸಿಗೆ ಪುಸ್ತಕಗಳನ್ನು ಓದಿ, ಪುಸ್ತಕಗಳನ್ನು ನೀವು ಓದೋಕ್ಕೆ ಶುರು ಮಾಡಿ. ನಿಮ್ಗೆ ಅರ್ಥ ಆಗಲಿ ಬಿಡಲಿ, ಓಕೆ ಸುಮ್ಮನೆ ಓದಿ ಆಯಿತಾ. ನಿಮಗೆ ಸ್ಲೋಲಿ ನಿಮಗೂ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ, ನೀವು ಒಂದು ಮಗು ಕೂಡ ಇಂಟ್ರೆಸ್ಟ್ ಆಗುತ್ತೆ. ನಾನು ಪುಸ್ತಕ ಓದೋದು ಅದು ಡೆಫಿನೆಟ್ಲಿ ಅವರು ಒಂದೊಂಥರ ನಾವು ಇಂಪ್ಯಾಕ್ಟ್ ಮಾಡ್ತೀವಿ. ನಮ್ಮ ಟೆಕ್ನಾಲಜಿ ನಾವು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ. ಓಕೆ, ನೀವು ಕೂಡ ಅನ್ನೆಸೆಸರಿ ಟೈಮಲ್ಲಿ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡೋದನ್ನ ಬಿಟ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ಅಪ್ಲೋಡ್ ಮಾಡೋದ್ರಿಂದ ಮಕ್ಕಳ ತಲೆಯಲ್ಲಿ ಕೂಡ ಅದೇ ಭಾವನೆ ಬರುತ್ತೆ. ಒಂದು ಟೂರಿಗೆ ಹೋದರೂ ಕೂಡ ಟೂರನ್ನು ಎಂಜಾಯ್ ಮಾಡಲ್ಲ, ನೇಚರ್ ಎಂಜಾಯ್ ಮಾಡಲ್ಲ, ಅಲ್ಲಿ ಹೋಗಿ ರೀಲ್ಸಿಗೆ ನಿಂತ್ಕೊಂಡ್ಬಿಡ್ತಾರೆ. ಹೌದಾ, ಈ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ನಾವು ಪೇರೆಂಟ್ಸ್ ಕೂಡ ಆ ಥರ ಪ್ರಿಪರೇಷನ್ ಮಕ್ಕಳಿಗೆ ಮಾಡ್ಸೋಣ. ನಿಮ್ಮ ಮಗು ಯಾವುದೊಂದು ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂದರೆ ಅದು ರಿಸರ್ಚ್ ಮಾಡೋದಕ್ಕೆ ಮಕ್ಕಳಿಗೆ ಒಂದು ಸ್ಕೋಪ್ ಕೊಡಿ. ಈ ವಿಷಯ ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಐಡಿಯಾ ಕೊಡಿ. ಈಗಿನ ಸೋಲಾರ್ ಸಿಸ್ಟಮ್ ಹೇಗಿದೆ, ಎಷ್ಟೆಲ್ಲ ವಿಷಯಗಳು ನೀವು ಮಕ್ಕಳ ಜೊತೆ ಕೂತ್ಕೊಂಡು ನೀವು ಒಂದ್ಸರಿ ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ತೋರಿಸಿ. ಓಕೆ, ವೀಕ್ಲಿ ಒನ್ ಡೇ ಕೇವಲ ಮಕ್ಕಳ ಇಂಟ್ರೆಸ್ಟ್ ಮೇಲೇ ಅವ್ರು ವೀಡಿಯೋಸ್ ನೋಡಲಿ, ಪ್ರಾಕ್ಟೀಸ್ ಮಾಡಲಿ. ಅದಕ್ಕೆ ಆದಂಥ ಆನ್ಲೈನ್ ಕ್ಲಾಸಿಗೆ ಹಚ್ಚಿ, ಇಲ್ಲ ಅಂದರೆ ಯಾವುದೊಂದು ಇಕ್ವಿಪ್ಮೆಂಟ್ಸ್ ಮನೆಗೆ ತರಿಸಿ ಮಕ್ಕಳು ಆಟ ಆಡಲಿ. ಓಕೆ, ನೀವು ತುಂಬ ಆರ್ಡರ್ ಮಾಡ್ತೀರಲ್ಲ, ಕಿಟ್ಸ್ ಆರ್ಡರ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ಈಗ ಕನ್ಸ್ಟ್ರಕ್ಷನ್ ಇರುತ್ತದೆ, ಸ್ಟೆಮ್ ಮ್ಯಾಥಮೆಟಿಕಲ್ ಬೇಸ್ಡ್ ಕೆಲವೊಂದು ಗೇಮ್ಸ್ ಥರನೇ ಇರುವಂಥ ಕೆಲವೊಂದು ಲರ್ನಿಂಗ್, ಅದಕ್ಕೆ ಎಜುಕೇಷ್ನಲ್ ಕಿಟ್ ಅಂತ ಕರೀತಾರೆ. ಆ ಥರ ಇರೋಂಥ ಮಕ್ಕಳಿಗೆ ಕೊಡಿಸಿ. ಸುಮ್ಮನೆ ಅವ್ರ ಇಂಟ್ರೆಸ್ಟು ಮೆಕ್ಯಾನಿಕಲ್ ಸ್ಕಿಲ್ಲು, ಮೋಟರ್ ಸ್ಕಿಲ್ಲು ಮಕ್ಕಳು ಡೆವಲಪ್ ಆಗುತ್ತೆ. ಸೊ ಜೊತೆಗೆ ಮಕ್ಕಳ ರೀಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾದರೆ ಡೆಫಿನೆಟ್ಲಿ ಮಕ್ಕಳು ಸ್ಕೂಲಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ನಮ್ಮ ಹಳೆ ಕಾಲದ ಒಂದು ಹೇಳಿಕೆ ಇದೇನು, ಆಟದ ಜೊತೆ ಪಾಠ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ ಶಾಲೆಯಲ್ಲಿ ಆಟಕ್ಕೆ ಮಕ್ಕಳಿಗೆ ಕೇಳಿ ಗೇಮ್ಸ್ ಪೀರಿಯಡಲ್ಲಿ ಬಿಡ್ತಾರೆ ಹೊರಗಡೆ ಅಂತ ಹೇಳಿ. ವೆರಿ ರೇರ್ಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬಿಡ್ತಾರೆ ಅವರಿಗೆ. ಓಕೆ, ಆಟದ ಜೊತೆ ಪಾಠ ಇಲ್ಲವೇ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ಆಗಬೇಕು, ಮಕ್ಕಳು ಬೆಳೀತಾ ಇರಬೇಕು. ಸೊ ಈ ಥರ ನಮ್ಮ ಮಕ್ಕಳಿಗೆ ಬೆಳೆಸಿರಿ ನಮ್ಮ ಮಕ್ಕಳು ಒಂದು ವೆರಿ ಪಾಸಿಟಿವ್ ವೇಯಲ್ಲಿ ಬೆಳೀತದೆ. ಅವರ ಇಂಟ್ರೆಸ್ಟಿಗೆ ನಾವು ಬೆಲೆ ಕೊಡೋಣ, ಅವರ ಎಬಿಲಿಟಿ ಅವ್ರು ಅರ್ಥ ಮಾಡ್ಕೊಳ್ಳಿ, ನಾವು ಗುರುತಿಸೋಣ. ಈ ಕೆಲಸ ನಾವು ಆ್ಯಸ್ ಅ ಪೇರೆಂಟ್ ಮಾಡಬೇಕು. ದಯವಿಟ್ಟು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಅವರ ರಿಪೋರ್ಟ್ ಕಾರ್ಡ್ ಮಾರ್ಕ್ಸ್ ಜೊತೆಗೆ ಒಂದು ಕ್ವಶನ್ ಆ್ಯಡ್ ಮಾಡಿ. ನಮ್ಮ ಮಗು ಬೇರೆ ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡ್ತಾ ಇದೆ, ದೊಡ್ಡವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ, ನನ್ನ ಮಗ ಹೇಗೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ, ಅವನು ಮಕ್ಕಳ ಜೊತೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಹೇಗೆ ಇದೆ, ಅವ್ನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಅವನು ಪಾರ್ಟಿಸಿಪೇಟ್ ಮಾಡ್ತಾನೆ, ಈ ವಿಷಯಗಳನ್ನು ಕೇಳಿ, ದಯವಿಟ್ಟು ಕೇಳಿ. ಓಕೆ, ಡೋಂಟ್ ವರಿ ಅಬೌಟ್ ಮಾರ್ಕ್ಸ್, ಫರ್ಗೆಟ್ ಅಬೌಟ್ ಮಾರ್ಕ್ಸ್. ಇಟ್ಸ್ ಓಕೆ, ಮಾರ್ಕ್ಸ್ ಅವ್ನು ನಾಳೆ ತಗೋತಾನೆ. ನಿಮ್ಮ ಮಗು ಪಾಸಿಟಿವ್ ಆಗಿ ಮಾತಾಡ್ತದೆ. ಬಿಹೇವಿಯರ್ ಮೋರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇಸ್ ಬಿಹೇವಿಯರ್. ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದಾನೋ ಇಲ್ಲೋ, ಫ್ರೆಂಡ್ಸ್ ಜಗಳ ಆಡ್ತಾ ಇದ್ದಾನೋ, ಕಂಪ್ಲೇಂಟ್ಸ್ ಹೇಳೋದೇ ಆಗಲಿ, ಒಂದು ಮಕ್ಕಳ ಹ್ಯಾಬಿಟು ಕೇವಲ ಕಂಪ್ಲೇಂಟ್ಸ್ ಹೇಳೋದೇ ಆಗಲಿ, ಈ ಎಲ್ಲ ಮಕ್ಕಳ ಎಬಿಲಿಟಿನ ಇಂಪ್ರೂವ್ ಮಾಡಿಸೋದಕ್ಕೆ ನಿಮಗೆ ಒಂದು ಒಳ್ಳೆ ಅವಕಾಶ. ಓಕೆ, ಸೊ ಈ ಥರ ಮಾಡೋದೇ ನಿಮ್ಮ ಮಕ್ಕಳು ಒಂದು ತುಂಬ ಸ್ಟ್ರಾಂಗ್ ವೇಲಿ ಬೆಳೀತಾರೆ. ಇನ್ನೂ ಅಕಸ್ಮಾತ್ ನಿಮ್ಮ ಮಕ್ಕಳ ಯಾವುದೇ ಕನ್ಸರ್ನ್ ಇದ್ದರೆ, ನಿಮ್ಮ ಮಕ್ಕಳ ಯಾವುದೇ ವಿಷಯಗಳನ್ನ ನಮಗೆ ಡಿಸ್ಕಸ್ ಮಾಡಬೇಕಿತ್ತು ಅಂದರೆ ನಿಮ್ಮ ಮಕ್ಕಳ ಪರ್ಸ್ನಲ್ ಕೌನ್ಸಿಲಿಂಗ್, ನಿಮ್ಮ ಮಕ್ಕಳ ಪರ್ಸ್ನಲ್ ಗೈಡೆನ್ಸ್ಗೋಸ್ಕರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಗೈಡೆನ್ಸ್ ನಾವು ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೇಜಿಂಗ್ ಕೋಚಿಂಗ್ ಸೆಂಟರ್. ನಮಸ್ಕಾರ.